ರಾಜ್ಯದಲ್ಲಿನ ಬೆಲೆ ಹೆಚ್ಚಳ ಸಮರ್ಥನೆ ಮಾಡಿಕೊಂಡ ಕೈ ನಾಯಕ. ಬೆಲೆ ಏರಿಕೆ ಅನಿವಾರ್ಯ ಎಂದ ಕಾಂಗ್ರೆಸ್ ಶಾಸಕ. ಗ್ಯಾರಂಟಿಗೆ ಹಣ ಹೊಂದಿಸಲು ದರ ಹೆಚ್ಚಳ ಅನಿವಾರ್ಯ. ಕೇಂದ್ರ ಸರ್ಕಾರ ಕೂಡ ಬೆಲೆ ಹೆಚ್ಚಳ ಮಾಡಿದೆ. ಎಲ್ಪಿಜಿ ಹಾಗೂ ಸಿಲಿಂಡರ್ ಬೆಲೆ ಏರಿಕೆ ಮಾಡಿಲ್ವಾ? ಬಿಜೆಪಿ ಅವರು ಗ್ಯಾರಂಟಿ ಕೊಡದೆ ಬೆಲೆ ಹೆಚ್ಚಳ ಮಾಡಿದ್ದಾರೆ. ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ಬೆಲೆ ಏರಿಕೆ ಅನಿವಾರ್ಯ ಅಂತ ಹೇಳಿ ಕೈ ನಾಯಕರೊಬ್ಬರು ಅದನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಆ ಮಹಾ ಮನುಷ್ಯನಿಗೆ ನಾಚಿಕೆ ಆಗಬೇಕು. ಆ ಮಹಾ ಮನುಷ್ಯ ಈಗ ಕೈ ನಾಯಕ ಅದನ್ನು ಸಮರ್ಥನೆ ಮಾಡಿಕೊಂಡಿದ್ದಾರಲ್ಲ, ಆ ಸಾಹೇಬರಿಗೆ ನಾಚಿಕೆ ಆಗಬೇಕು. ಕಾರಣ, ನಮಗೆ ತಿಂಗಳಿಗೆ 2,000 ರೂಪಾಯಿ ಹಣ ಕೊಡಿ ಅಂತ ವಿಧಾನಸೌಧದ ಬಾಗಿಲಲ್ಲಿ ನಿಂತ್ಕೊಂಡು ಯಾವ ಹೆಣ್ಣು ಮಕ್ಕಳು ಮನವಿ ಮಾಡ್ಕೊಂಡಿಲ್ಲ. ಕೇಳದೆ ಕೊಟ್ಟಿದ್ದು ನಿಮ್ಮ ಕರ್ಮ, ಕೇಳದೆ ಕೊಟ್ಟಿದ್ದು ನಿಮ್ಮ ದರ್ದು, ನಿಮ್ಮ ಕರ್ಮ. ಕೊಟ್ಟ ಮೇಲೆ ಗ್ಯಾರಂಟಿ ಸ್ಕೀಮಿಗೆ ಹಣ ಇಲ್ಲ, ಬೆಲೆ ಏರಿಕೆ ಮಾಡಿದ್ದು ನೆಟ್ಟಿಗಿದೆ. ಏನ್ರಿ ಮಾತಿದು? ಕೇಂದ್ರ ಸರ್ಕಾರ ಕೂಡ ಬೆಲೆ ಹೆಚ್ಚಳ ಮಾಡಿದೆ. ನಾಳೆ ಅವರು ಅಸಹ್ಯ ತಿಂತಾರೆ, ನೀವು ಹೋಗಿ ತಿಂತೀರಾ? ಕೇಂದ್ರ ಸರ್ಕಾರ ಅಸಹ್ಯ ತಿಂದ್ರೆ ರಾಜ್ಯ ಸರ್ಕಾರವು ಅದನ್ನೇ ಮಾಡುತ್ತಾ? 5 ಪಂಚ ಯೋಜನೆಗಳನ್ನು ಕೊಡ್ತು ಕಾಂಗ್ರೆಸ್ ಸರ್ಕಾರ. ಗೃಹಲಕ್ಷ್ಮಿಯರಿಗೆ 2,000, ಕೆಲಸ ಇಲ್ದಲೇ ಇರೋರಿಗೆ ನಿರುದ್ಯೋಗ ಭತ್ಯೆ, ಕರೆಂಟು ಕೊಡ್ತೀವಿ, ಗೃಹ ಜ್ಯೋತಿ, ಹೀಗೆ 5 ಯೋಜನೆಗಳನ್ನು ಕೊಡ್ತು ಸರ್ಕಾರ. ಆ 5 ಯೋಜನೆಗಳನ್ನು ಸರಿದೂಗಿಸಲು ಸರ್ಕಾರದ ಖಜಾನೆಗೆ ಸರಿಯಾದ ರೀತಿಯಲ್ಲಿ ಸಂಪನ್ಮೂಲ ಕ್ರೋಢೀಕರಣ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಸಾಕಷ್ಟು ಬಾರಿ ಮದ್ಯದ ದರವನ್ನು ಏರಿಕೆ ಮಾಡಿದ್ರಿ. ಅಬಕಾರಿ ಇಲಾಖೆಯಲ್ಲಿ ಮದ್ಯದ ದರದಲ್ಲಿ ಪರಿಷ್ಕರಣೆ ಸಾವಿರಾರು ಸತಿ ಮಾಡಿದ್ರಲ್ಲ, ಪರಿಷ್ಕರಣೆಯನ್ನ ಸಾಕಷ್ಟು ಬಾರಿ ಮಾಡಿದ್ರಿ. ಸೊ ಹಿಂಗಿದ್ರೂ ನಿಮಗೆ ಗ್ಯಾರಂಟಿಗೆ ಹಣ ಸಾಕಾಗೋದಿಲ್ಲ ಅನ್ನೋದಾದ್ರೆ ಏನು ಕತೆ? ಕಾಂಗ್ರೆಸ್ ಶಾಸಕನ ಹೇಳಿಕೆಗೆ ಭುಗಿಲೆದ್ದ ಆಕ್ರೋಶ. ಆಕ್ರೋಶ ಅಲ್ಲ, ಹತ್ರ ಇದ್ರೆ ಒಡೆದು ಬಿಡ್ತಾರೆ. ಕೈ ಶಾಸಕ ಸುಬ್ಬಾರೆಡ್ಡಿ ಹೇಳಿಕೆಗೆ ಜೆಡಿಎಸ್ ಟ್ವೀಟಾಸ್ತ್ರ ಪ್ರಯೋಗ ಮಾಡಿದೆ. ಕಳ್ಳನಿಗೊಂದು ಪಿಳ್ಳೆನವ ಅಂದಂಗೆ ವ್ಯಂಗ್ಯ ಮಾಡ್ತಾ ಇದೆ ಜೆಡಿಎಸ್. ಸರ್ಕಾರ ನಿತ್ಯ ರಾಜ್ಯದ ಜನರನ್ನ ಹಗಲು ದರೋಡೆ ಮಾಡ್ತಾ ಇದೆ. ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ. ಈ ಜೆಡಿಎಸ್ ಹೇಳ್ತಾ ಇರೋದು ಸರಿ ಇದೆ, ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ. ಮತ್ತೆ ಈ ತರಹದ ಕರ್ಮಕ್ಕೆ ಹೇಳಿಕೆ ಕೊಟ್ಟು ಯಾಕ್ರಿ ತಗಲಾಕತ್ತೀರಾ? ಕಾಂಗ್ರೆಸ್ ಶಾಸಕನ ಹೇಳಿಕೆಗೆ ಭುಗಿಲೆದ್ದ ಆಕ್ರೋಶ, ಭುಗಿಲೆದ್ದ ಆಕ್ರೋಶ. ಒಂದ್ಸತಿ DK ಶಿವಕುಮಾರ್ ಅವರು ಏನೋ ಬಾಯಿ ತಪ್ಪಿ ನಮಗೆ ದುಡ್ಡಿರೋ ಶ್ರೀಮಂತ ಹೆಣ್ಮಕ್ಳೆಲ್ಲ ಇಮೇಲ್ ಮಾಡ್ತಾ ಇದೆ, ನಮಗೆ ಟಿಕೆಟ್ ಖರೀದಿಸೋದಕ್ಕೆ ನಮ್ಮಲ್ಲಿ ಶಕ್ತಿ ಇಲ್ಲ ಅನ್ಕೊಂಡಿದ್ದೀರಾ ನೀವು, ನಮ್ಮ ಜೊತೆ ದುಡ್ಡಿದೆ, ಆ ಶಕ್ತಿ ಯೋಜನೆಯನ್ನು ಕ್ಯಾನ್ಸಲ್ ಮಾಡಿಬಿಡಿ ಅಂತೇಳಿ DK ಶಿವಕುಮಾರ್ ಜೊತೆ ಹೆಣ್ಮಕ್ಳು ಮನವಿ ಮಾಡ್ಕೊಂಡಿದ್ರಂತೆ. ಅವರು ಅದನ್ನು ಏನೋ ಒಂದು ತಡವರಿಸ್ಕೊಂಡು ಹೇಳ್ಬಿಟ್ರು. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಾಲ್ ಮಾಡಿ ಬೆವರಿಳಿಸ್ಬಿಟ್ರು DK ಶಿವಕುಮಾರ್ ಅವ್ರದ್ದು. ಸರ್ಕಾರದ ಬಗ್ಗೆ ಮಾತನಾಡಬೇಕಾದ್ರೆ ಜಾಗೃತೆ, ನಾಲಿಗೆ ಬಿಗಿ ಹಿಡ್ಕೊಂಡು ಮಾತಾಡಬೇಕು. ಏನನ್ನೋ ಒದರೋದಲ್ಲ. ಜನ ಓಟ್ ಹಾಕಿದ್ದಾರೆ, ನೀವು ಅದೇನೋ ಮಹಾನ್ ಕೆಲಸ ಮಾಡ್ತೀರಾ ಅಂಥೇಳಿ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಅಧಿಕಾರ ಕೊಟ್ಟ ಮೇಲೆ ಸ್ವಲ್ಪ ನಾವು ಜಾಗೃತಿಯಿಂದ ಮಾತಾಡಬೇಕು. KJ ಜಾರ್ಜ್ ಏನು ಹೇಳಿದ್ರು? KJ ಜಾರ್ಜ್ ಏನು ಹೇಳಿದ್ರು ಇದೇ ಫ್ರೀ ಸ್ಕೀಮ್ ಬಗ್ಗೆ? ತಿಂಗ್ಳಿಗೆ ಕೊಡೋ ಸಂಬಳ ಅನ್ಕೊಂಡಿದ್ದೀರಾ ನೀವು? ಕೊಡ್ತೀವಿ, ನಿಧಾನ ತಡ್ಕೊಳ್ಳಿ ಅಂದ್ರು KJ ಜಾರ್ಜು. ಏನು ಇವ್ರು ಗುಲಾಮ್ರ? ಸರ್ಕಾರದ ಗುಲಾಮ್ರ ಜನರು? ಜನರ ತೆರಿಗೆಯಲ್ಲಿ ಸರ್ಕಾರ ನಡೀತಾ ಇರೋದು. ಯೋಚನೆ ಮಾಡಿ. ಜನ ಓಟ್ ಹಾಕಿದ್ದಾರೆ ನಿಮ್ಗಳಿಗೆ. ಪ್ರಜಾಪ್ರಭುತ್ವದ ಸೌಂದರ್ಯ ಅದು. ನಿಮಗೆ ಸರ್ಕಾರ ನಡೆಸೋದಕ್ಕೆ ಅಧಿಕಾರ ಕೊಟ್ಟವ್ರೆ. ಅಧಿಕಾರ ಕೊಟ್ಟವ್ರು ಜನರನ್ನು ಕೇವಲವಾಗಿ ಮಾತಾಡೋದು ಸರಿಯಲ್ಲ. ಜನ ಗುಲಾಮರಲ್ಲ. ಈಗ JDS ಕೂಡ ಅದನ್ನೇ ಟ್ವೀಟ್ ಮುಖಾಂತರ ತಿಳಿಸ್ತಾ ಇದೆ. ರಾಜ್ಯದಲ್ಲಿ ಬೆಲೆ ಹೆಚ್ಚಳ ಸಮರ್ಥನೆ ಮಾಡಿಕೊಂಡಂತಹ ಕೈ ಶಾಸಕರನ್ನ ತರಾಟೆಗೆ ತೆಗೆದುಕೊಂಡಿದೆ ಜೆಡಿಎಸ್. ಸಾಕಪ್ಪ ಸಾಕು ಈ ಹೊಸ ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ಒಂದು ಕ್ಯಾಂಪೇನ್ ಕೂಡ ಮಾಡ್ತಾ ಇದೆ. ಕಾಂಗ್ರೆಸ್ ಶಾಸಕನ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಸರ್ಕಾರ ಇಷ್ಟು ಗ್ಯಾರಂಟಿಗಳು ಕೊಡಬೇಕಾದ್ರೆ 1-2 ಜಾಸ್ತಿ ಮಾಡಬೇಕಾಗುತ್ತೆ. ಮಾಡಿದ್ರೆ ಏನು ಮ್ಯಾಜಿಕ್ ಮಾಡೋಕ್ಕಾಗಲ್ಲ. ಸರ್ಕಾರ ಅದರಲ್ಲೂ ನೋಡಿದೆ, ಯಾವುದಕ್ಕೆ 1-2 ಇನ್ನು 1-2 ಆಗಿರ್ಬೋದು, ಇಲ್ಲ ಅಂತಲೂ ನನಲ್ಲ ಸರ್. ಇಷ್ಟು 60,000 ಕೋಟಿ ರೂಪಾಯಿಯಷ್ಟು ನಮ್ಗೆ ಹೊರೆ ಹೆಚ್ಚು ಕಮ್ಮಿ ಗ್ಯಾರಂಟಿ ಸ್ಕೀಮ್ಗಳಿಂದ ಬರೋದ್ರಿಂದ ನಾವೆಲ್ಲ ಹಣ ತೆಗಿಬೇಕಾಗುತ್ತೆ, ಕೊಡಬೇಕಾಗುತ್ತೆ ಸರ್. ಸರ್ಕಾರ ಇಷ್ಟು ಗ್ಯಾರಂಟಿಗಳು ಕೊಡಬೇಕಾದ್ರೆ
ಒಂದೋ ಎರಡಕ್ಕೆ ಜಾಸ್ತಿ ಮಾಡಬೇಕಾಗುತ್ತೆ. ಮಾಡದಿರೋ ಏನು ಮ್ಯಾಜಿಕ್ ಮಾಡೋಕ್ಕಾಗಲ್ಲ. ಸರ್ಕಾರ ಅದರಲ್ಲೂ ನೋಡಿದೆ ಯಾವುದಕ್ಕೆ ಒಂದೋ ಎರಡು, ಇನ್ನು ಒಂದೋ ಎರಡು ಆಗಿರ್ಬೋದು, ಇಲ್ಲ ಅಂತಲೂ ನನಲ್ಲ.